ಹಲೋ ಮೈ ಡಿಯರ್ ಬೆಸ್ಟೀಸ್, ಬೆಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರದೀಪ. ಗಂಡಸರಿಗಾಗುವಂತಹ ಮುಟ್ಟಿನ ಬಗ್ಗೆ ಅಥವಾ ಮಾಸಿಕ ಚಕ್ರದ ಬಗ್ಗೆ ನಾನೇನು ಹೇಳ್ತಿದ್ದೀನಿ ಅಂತ ನೋಡ್ಲಿಕ್ಕೆ ತಾನೇ ನೀವು ಈ ವಿಡಿಯೋ ನೋಡ್ತಾ ಇರೋದು. ನಾನೊಬ್ಬ ಸೈಕಾಲಜಿಸ್ಟ್ ಆಗಿ ಈ ವಿಷಯವನ್ನ ಈ ಸಮಾಜಕ್ಕೆ ತಿಳಿಸಲೇಬೇಕು. ಈ ವಿಡಿಯೋ ನಿಮಗೆ ಉಪಯೋಗವಾಗುತ್ತೆ. ಈ ವಿಡಿಯೋವನ್ನ ಪೂರ್ತಿ ನೋಡಿದ ನಂತರ ನಿಮಗೆ ಸರಿ ಅನ್ಸಿದ್ರೆ ಮಾತ್ರ ಇದನ್ನ ಒಂದು ಹೆಣ್ಣಿಗೆ ಹಾಗೆ ಒಂದು ಗಂಡಿಗೆ ಶೇರ್ ಮಾಡಿ. ಹಾಯ್ ಮೈ ಡಿಯರ್ ಬೆಸ್ಟೀಸ್, ಹೆಂಗಸರ ಮಂತ್ಲಿ ಸೈಕಲ್ ಬಗ್ಗೆ ನೀವು ಕೇಳಿರ್ತೀರಾ. ಈ ಮಂತ್ಲಿ ಸೈಕಲ್ ಅನ್ನ ಋತುಸ್ರಾವ, ಮಾಸ, ಮುಟ್ಟು, ಪೀರಿಯಡ್ಸ್ ಆಗೋದು, ಹೀಗೆ ಅನೇಕ ಪದಗಳಲ್ಲಿ ಬಳಸ್ತಾರೆ. ಸೊ ನೀವು ಇದನ್ನೆಲ್ಲ ಕೇಳಿರ್ತೀರಾ. ಆದ್ರೆ ನಿಮಗೆ ಗೊತ್ತಾ, ಗಂಡಸರಿಗೊಂದು ಮಾಸಿಕ ಚಕ್ರ ಅನ್ನೋದು ಇರುತ್ತೆ ಅನ್ನೋದನ್ನ? ಏನಪ್ಪಾ ಇದು, ಹೇಗೆ ಸಾಧ್ಯ ಅಂತ ನೀವು ಯೋಚಿಸ್ತಿದ್ದೀರಲ್ವಾ? ಇದು ಖಂಡಿತ ಸಾಧ್ಯ. ಆದರೆ ಇದು ರಕ್ತದ ರೂಪದಲ್ಲಿ ಅಲ್ಲ. ಇದು ಮೆದುಳಿನಲ್ಲಿ ನಡೆಯುವ ಬದಲಾವಣೆ. ಇದನ್ನ ಸೈಂಟಿಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಇರಿಟೇಬಲ್ ಮೇಲ್ ಸಿಂಡ್ರೋಮ್ ಅಂತ, IMS ಅಂತ ಹೇಳ್ತಾರೆ. ಈಗ ಕೇಳಿ, IMS ಅಂದ್ರೆ ಏನು ಅಂತ. ಪುರುಷರ ದೇಹದಲ್ಲಿ ಒಂದು ಶಕ್ತಿಯುತವಾದ ಹಾರ್ಮೋನ್ ಇದೆ, ಟೆಸ್ಟೋಸ್ಟೆರೋನ್. ಇದನ್ನ ನಾವು ಮೆನ್ ಪವರ್ ಅಂತಾನೂ ಕರಿಬಹುದು. ಆದ್ರೆ ಈ ಹಾರ್ಮೋನ್ ಯಾವಾಗಲೂ ಸಮಮಟ್ಟದಲ್ಲಿ ಇರುತ್ತೆ ಅಂತ ಅನ್ಕೋಬಾರ್ದು. ಕೆಲ ದಿನಗಳಲ್ಲಿ ಇದು ಜಾಸ್ತಿ ಆಗುತ್ತೆ. ಆಗ ಗಂಡಸರು ತುಂಬಾ ಎನರ್ಜೆಟಿಕ್ ಆಗಿ, ಕಾನ್ಫಿಡೆಂಟ್ ಆಗಿ, ಬೋಲ್ಡ್ ಆಗಿರ್ತಾರೆ. ಆದ್ರೆ ಮತ್ತೊಂದು ದಿನ ಟೆಸ್ಟೋಸ್ಟೆರಾನ್ ಮಟ್ಟ ಕಡಿಮೆಯಾದಾಗ, ಕುಸಿದಾಗ ಕೋಪ, ಬೇಸರ, ಚಡಪಡಿಕೆ, ಒತ್ತಡ, ನಿಷ್ಕ್ರಿಯತೆಗೆ ಒಳಗಾಗ್ತಾರೆ. ಇದೇ IMS ನ ಲಕ್ಷಣ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಬ್ಬ ಹುಡುಗ ಇರ್ತಾನೆ ನಿಮ್ ಜೊತೆ. ನಿನ್ನೆ ತನಕ ತುಂಬಾ ಉತ್ಸಾಹದಿಂದ ನಿಮ್ ಜೊತೆ ಮಾತಾಡ್ಕೊಂಡಿರ್ತಾನೆ, ಎಲ್ರ ಜೊತೆ ಚುರುಕಾಗಿರ್ತಾನೆ, ಆಕ್ಟಿವ್ ಆಗಿರ್ತಾನೆ. ಆದ್ರೆ ಇದ್ದಕ್ಕಿದ್ದಂಗೆ ಅವನು ಇವತ್ತು ಮೌನ, ಬೇಸರ, ಕೋಪದಿಂದ ಇದ್ದಾನೆ. ಏನು ಅವನಿಗೆ ಮನಸ್ಸೇ ಮಾಡ್ತಿಲ್ಲ ಏನು ಮಾಡ್ಲಿಕ್ಕೆ. ಸಾಮಾನ್ಯವಾಗಿ ಈಗ ನಾವೇನ್ ಅನ್ಕೋತೀವಿ, ಆ ಹುಡುಗ ಆಟಿಟ್ಯೂಡ್ ತೋರಿಸಿದ್ದಾನೆ ಅಂತ. ಆದ್ರೆ ವಾಸ್ತವ ಏನು ಅಂತಂದ್ರೆ IMS ಅನುಭವಿಸ್ತಿರ್ತಾನೆ. ಆದ್ರೆ ಪಾಪ ಆ ಹುಡುಗನಿಗೂ ಗೊತ್ತಿರ್ಲಿಕ್ಕಿಲ್ಲ ತಾನು IMS ಎಂಬ ಮಾಸಿಕ ಚಕ್ರದಲ್ಲಿ ಸಿಲ್ಕಾಕೊಂಡಿದ್ದಾನೆ ಅಂತ. ಸ್ನೇಹಿತರೆ, ಬ್ರೈನ್ ಸೈನ್ಸ್ ಏನ್ ಹೇಳುತ್ತೆ ಗೊತ್ತಾ? IMS ಸಮಯದಲ್ಲಿ ನಮ್ಮ ಮೆದುಳಿನ ಸೆರೋಟೋನಿನ್, ಡೊಪಾಮಿನ್, ಕಾರ್ಟಿಸೋಲ್ ಎಂಬ ನರರಾಸಾಯನಿಕಗಳು ಬದಲಾವಣೆಗೊಳ್ತವೆ. ಇವು ಮೂಡ್, ಥಿಂಕಿಂಗ್, ಎನರ್ಜಿ, ಸ್ಲೀಪ್ ಎಲ್ಲವನ್ನು ಪ್ರಭಾವಿಸುವಂತಹ ಹಾರ್ಮೋನ್. ಕೆಲ ದಿನಗಳಲ್ಲಿ ಗಂಡಸರು ಫೈರ್ ಮೂಡ್ ನಲ್ಲಿ ಇರ್ತಾರೆ, ಮತ್ತೊಂದು ದಿನ ಸೈಲೆಂಟ್ ಮೂಡ್ ನಲ್ಲಿ ಇರ್ತಾರೆ. ಸೊ ಇದಕ್ಕೆಲ್ಲ ಕಾರಣ ಈ ಹಾರ್ಮೋನ್ಗಳು. ಆದ್ರೆ ಸತ್ಯ ಏನ್ ಗೊತ್ತಾ ಸ್ನೇಹಿತರೆ, ಇದು ದುರ್ಬಲತೆ ಅಲ್ಲ, ಇದು ಪ್ರಕೃತಿಯ ಚಕ್ರ. ಹೆಂಗಸರ ಮಂತ್ಲಿ ಸೈಕಲ್ ಹೇಗೋ ಹಾಗೆ ಗಂಡಸರ ಮೈಂಡ್ ಸೈಕಲ್ ಕೂಡ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೆಚುರಿಟಿ ಇರಬೇಕು, ಸೈನ್ಸ್ ಗೊತ್ತಿರಬೇಕು, ಅಥವಾ ಏನೂ ಇಲ್ಲ ಅಂತಂದ್ರೆ ಅವರೊಳಗಡೆ ಎಂಪತಿ ಇದ್ರೂ ಸಾಕು. ಒಂದು ವೇಳೆ IMS ಆದಾಗ, ಮೂಡ್ ಸ್ವಿಂಗ್ಸ್ ಕಾಣಿಸ್ಕೊಂಡಾಗ ಏನ್ ಮಾಡ್ಬೇಕು ಅಂದ್ರೆ, ಪುರುಷರು ಏನ್ ಮಾಡ್ಬೇಕು? ವ್ಯಾಯಾಮ ಮಾಡಿ, ಅದು ನಿಮ್ಮ ಟೆಸ್ಟೋಸ್ಟೆರಾನ್ನ ಮಟ್ಟವನ್ನ ನ್ಯಾಚುರಲ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ. ಜಂಕ್ ಫುಡ್ ಅನ್ನ ಕಡಿಮೆ ಮಾಡಿ ಹೆಲ್ತಿ ಡಯಟ್ ನ ತೆಗೆದುಕೊಳ್ಳಿ. ಯೋಗ, ಧ್ಯಾನ ಮಾಡಿ, ಮನಸ್ಸು ಶಾಂತವಾಗಿರುತ್ತೆ. ಮತ್ತೆ ಮುಖ್ಯವಾಗಿ ಯಾರಿಗಾದ್ರೂ ತಮ್ಮ ಮನಸ್ಸಿನ ಏರಿಳಿತವನ್ನ ಶೇರ್ ಮಾಡಿ. ಮೂಡ್ ಆಫ್ ಆಗಿದ್ರೆ ನಾನು ತುಂಬಾ ಆಕ್ಟಿವ್ ಆಗಿದ್ದೀನಿ ಅಂತ ನಾಟಕ ಮಾಡಕ್ ಹೋಗ್ಬೇಡಿ, ಬದಲಿಗೆ ಎಕ್ಸ್ಪ್ರೆಸ್ ಮಾಡಿ. ಒಮ್ಮೆ ಯೋಚನೆ ಮಾಡಿ, ಹೆಂಗಸರ ಮೆನ್ಸ್ಟ್ರುಯಲ್ ಸೈಕಲ್ ಬಗ್ಗೆ ಸಮಾಜ ಅರ್ಥ ಮಾಡ್ಕೊಳ್ಳುತ್ತೆ, ಆದ್ರೆ ಗಂಡಸರ ಚಕ್ರದ ಬಗ್ಗೆ ನಾವು ನಿರ್ಲಕ್ಷ್ಯ ಮಾಡ್ತೇವೆ ಅಥವಾ ನಗಾಡ್ತೇವೆ. ಈ ನಿಲುವನ್ನ ಹೇಳ್ಕೊಂಡ್ರೆ ಗಂಡಸರು ಕೂಡ ಮಾನವರು, ಅವರಿಗೂ ಕೋಪ, ಬೇಸರ, ನೋವು ಎಲ್ಲವೂ ಆಗ್ತಾ ಇರುತ್ತೆ. ಅವರೊಳಗಿನ ಮೌನವನ್ನ ಅರ್ಥ ಮಾಡ್ಕೊಳ್ಳಿ. ಆ ಮೌನದ ಹಿಂದೆ ಕೆಲವು ಬಾರಿ ಒಂದು IMS ನ ಕಥೆ ಇರುತ್ತೆ. IMS ಅನ್ನೋದು ಒಂದು ದುರ್ಬಲತೆ ಅಲ್ಲ, ಅದು ವಿಜ್ಞಾನದಿಂದ ಸಾಬೀತಾದ ಒಂದು ವಾಸ್ತವತೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮನ್ನ ಮತ್ತೆ ಇತರರನ್ನ ಉತ್ತಮವಾಗಿ ಅರ್ಥ ಮಾಡ್ಕೊಳ್ಬಹುದು. ಅದಕ್ಕಾಗಿಯೇ ಮುಂದೆ ಯಾವಾಗಾದ್ರೂ ನಿಮಗೆ ಮೂಡ್ ಆಫ್ ಆದ್ರೆ, ಕೋಪ, ಬೇಸರ, ಕಳವಳ ಅನುಭವಿಸಿದ್ರೆ ಆತ್ಮವಿಶ್ವಾಸದಿಂದ ಹೇಳಿ, ಇದು ನಾನು ಸೋಲ್ತಾ ಇರೋದಲ್ಲ, ನನ್ನೊಳಗಡೆ ಏನೋ ಸಮಸ್ಯೆ ಅಲ್ಲ, ಇದು ನನ್ನ ಮಾಸಿಕ ಚಕ್ರ ಮುಟ್ಟು ಆಗಿದೆ. ಇದರ ಬಗ್ಗೆ ಸಂಕ್ಷಿಪ್ತವಾದ ಮತ್ತೊಂದು ವಿಡಿಯೋವನ್ನ ಮಾಡ್ತೇನೆ. ಗಂಡಸರು ಹೆಂಗಸರನ್ನ ಗೌರವಿಸುವಂತೆ ಈ ವಿಷಯದಲ್ಲಿ ಹೆಂಗಸರು ಸಹ ಗಂಡಸರನ್ನ ಗೌರವಿಸಿ. ಎಲ್ಲರೂ ಸಮಾನರಾಗಿ ಕಾಣಿ. ಹೆಣ್ಣಿಗೆ ಮಾಸಿಕ ಚಕ್ರ ರಕ್ತದ ರೂಪದಲ್ಲಾದ್ರೆ, ಗಂಡಿಗೆ ಮೈಂಡ್ ಸೈಕಲ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ಚಾನೆಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.